100 ರೂಪೀಸ್ಗೆ ನಿಮಗೆ ಈ ಥರದ್ದು 4 ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ಪೂಜಾರಿ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಆರಾಮವಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ಡಿಮಾರ್ಟಲ್ಲಿ ಗ್ರೋಸರಿ ಶಾಪಿಂಗ್ ಪ್ಲಸ್ ವಿ ಪುರಂ ಸ್ಟ್ರೀಟ್ ಫುಡ್ ಯಾವ ಥರ ಇತ್ತು ಅನ್ನೋದು ಈ ವಿಡಿಯೋ ಆಗಿರುತ್ತೆ. ಫಸ್ಟ್ ನಾನು ಡಿಮಾರ್ಟ್ ವಿಸಿಟ್ ಮಾಡಿದೆ. ಸೊ ಅಲ್ಲಿಂದ ಸ್ವಲ್ಪ ಗ್ರೋಸರೀಸ್ ತೊಗೋಬೇಕಿತ್ತು. ಆ್ಯಂಡ್ ಡಿಮಾರ್ಟಿಗೆ ಏನಕ್ಕೆ ಹೋದೆ ಅಂದರೆ ಅಲ್ಲಿ ಬೈ ಒನ್ ಗೆಟ್ ಒನ್ ಆಫರ್ಸ್ ಇರುತ್ತೆ. ಮತ್ತು ಎಲ್ಲ ಪ್ರಾಡಕ್ಟಲ್ಲೂ ಕೂಡ ನಿಮಗೆ 20 ರೂಪೀಸ್ 30 ರೂಪೀಸ್ ಈ ಥರ ಡಿಸ್ಕೌಂಟ್ಸ್ ಇರುತ್ತೆ. ಸೊ ಹಾಗಾಗಿ ನೀವು ಯಾವುದಾದ್ರೂ ಮಾರ್ಟಲ್ಲಿ ಹೋಗಿ ತೊಗೊಂಡ್ರೆ ನಿಮಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಡಿಮಾರ್ಟಲ್ಲಿ ಆಲ್ಮೋಸ್ಟ್ ಕೆಲವೊಂದು ಪ್ರಾಡಕ್ಟ್ಸ್ಗೆ ಬೈ ಒನ್ ಗೆಟ್ ಒನ್ ಆಫರ್ಸ್ ಇತ್ತು. ಅದಲ್ಲದೆ 20 ರೂಪೀಸ್ ಅಥವಾ 30 ರೂಪೀಸ್ ಈ ಥರ ಡಿಸ್ಕೌಂಟ್ಸ್ ಕೂಡ ನನಗೆ ಸಿಕ್ತು. ಆ್ಯಂಡ್ ಎಲ್ಲ ಥರ ಐಟಮ್ಸ್ ನಾವು ಒಂದೇ ಕಡೆ ತೊಗೋಬೋದು, ಅದೊಂದು ಅಡ್ವಾಂಟೇಜ್. ಆ್ಯಂಡ್ ಇನ್ನೊಂದೇನೆಂದರೆ ಡಿಮಾರ್ಟ್ಸಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಥರ ಕಂಟೈನರ್ಸ್. ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇಲ್ಲಿ ಇತ್ತು. ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ಆಫರ್ ಕೂಡ ಇತ್ತು ಕೆಲವುದಕ್ಕೆ. ನೀವು ಹೋದಾಗ ಒಂದ್ಸಲ ಚೆಕ್ ಮಾಡೋದು ಮರಿಬೇಡಿ. ಫೈನಲಿ ನಾನು ಡಿಮಾರ್ಟಲ್ಲಿ ಇಷ್ಟೆಲ್ಲ ಶಾಪ್ ಮಾಡಿಕೊಂಡೆ. ಇದಾದಮೇಲೆ ನಾನು ವಿ ಪುರಂ ಸ್ಟ್ರೀಟ್ ಫುಡ್ ತಿನ್ನಬೇಕು ಅಂತ ಅನಿಸ್ತು. ಸೊ ಅದಾದಮೇಲೆ ಅಲ್ಲಿಗೆ ಹೋದೆ. ಆ್ಯಂಡ್ ಡಿಮಾರ್ಟಲ್ಲಿ ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದು ಈ ವಿಡಿಯೋದು ಎಂಡಲ್ಲಿ ನಾನು ನಿಮಗೆ ತೋರಿಸಿರ್ತೀನಿ. ಸೊ ಈ ವಿಡಿಯೋನ ಎಂಡ್ ತನಕ ನೋಡಿ. ವಿ ಪುರಂ ಸ್ಟ್ರೀಟ್ ಫುಡ್ ಬಂದುಬಿಟ್ಟು ಬ್ಯಾಂಗ್ಳೂರಲ್ಲೇ ಇರುವಂತಹ ಒಂದು ಫೇಮಸ್ ಸ್ಟ್ರೀಟ್ ಫುಡ್. ಮೇ ಬಿ ಬ್ಯಾಂಗ್ಳೂರಲ್ಲಿ ಇರುವವರಿಗೆ ಗೊತ್ತಿರುತ್ತೆ. ಯಾರೆಲ್ಲ ಫುಡ್ ಲವರ್ಸ್ ಇರ್ತೀರಾ ನೀವೆಲ್ಲ ಹೋಗಿ ಇಲ್ಲಿ ತಿಂದರೆ ತುಂಬ ಹ್ಯಾಪಿ ಅನಿಸುತ್ತೆ. ಯಾಕಂದರೆ ಎಲ್ಲ ಐಟಮ್ಸ್ ನಿಮಗೆ ಒಂದೇ ಕಡೆ ಸಿಗುತ್ತೆ. ಆ್ಯಂಡ್ ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು. ನಾನಿಲ್ಲಿ ಕೆಲವೊಂದು ಐಟಮ್ಸ್ಗಳನ್ನ ಟ್ರೈ ಮಾಡಿದೆ. ನನಗೆ ಇಷ್ಟ ಆಯಿತು. ಆ್ಯಂಡ್ ಪ್ರೈಸ್ ವೈಸ್ ಕೂಡ ಅಷ್ಟೇ ಪರವಾಗಿಲ್ಲ, ಒಂದು ಮೀಡಿಯಮ್ ರೇಂಜಲ್ಲಿತ್ತು. ತುಂಬ ಲೋನು ಇಲ್ಲ, ತುಂಬ ಹೈ ಪ್ರೈಸಲ್ಲೂ ಮಾರ್ತಾಯಿಲ್ಲ. ಅವರು ಮೀಡಿಯಮ್ ಆಗಿ ಮಾರ್ತಾಯಿದ್ರು. ನಾನು ಫಸ್ಟ್ ನನಗೆ ಕಣ್ಣಿಗೆ ಬಿದ್ದಿದ್ದು ಇದು ಕಾಲ್ಗೆ ಹಾಕೋಂಥ ಒಂದು ಥ್ರೆಡ್. ಸೊ ಇದು ನನಗೆ ಇಷ್ಟ ಆಗಿರೋದ್ರಿಂದಾಗಿ ನಾನು ಇದನ್ನ ಪರ್ಚೇಸ್ ಮಾಡಿ ಅದಾದಮೇಲೆ ನಾನು ಸ್ಟ್ರೀಟ್ ಫುಡ್ ತಿನ್ನುವ ಅಂತ ಅಂದ್ಕೊಂಡು ಅದನ್ನ ಪರ್ಚೇಸ್ ಮಾಡ್ತಾಯಿದ್ದೀನಿ. ಇದು ಕೂಡ ಅದೇ ಪ್ಲೇಸಲ್ಲಿ ನನಗೆ ಸಿಕ್ಕಿದ್ದು. ಇಲ್ಲೂ ಕೂಡ ಅಷ್ಟೇ ತುಂಬ ಕಲೆಕ್ಷನ್ಸ್ ಇತ್ತು. ಅದಾದಮೇಲೆ ನಾನು ಫುಡ್ ಸರ್ಚ್ ಮಾಡ್ತಾ ಹೋಗ್ತಾ ಇದ್ದಂಗೆ ನನ್ನ ಕಣ್ಣಿಗೆ ಫಸ್ಟ್ ಬಿದ್ದಂತಹ ಒಂದು ಐಟಮ್ ಏನಂದರೆ ತ್ರಿವೇಣಿ ಪಿಜ್ಜಾ. ನನಗೆ ಗೊತ್ತಿರಲಿಲ್ಲ ನನ್ನ ಹೆಸರಲ್ಲೂ ಒಂದು ಪಿಜ್ಜಾ ಇದೆ ಅಂತ. ಸೊ ಹಾಗಾಗಿ ನನ್ನ ಹೆಸರು ಇತ್ತು ಅಂತಲೇ ನಾನು ಆ ತ್ರಿವೇಣಿ ಪಿಜ್ಜಾನ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿತ್ತು ಪಿಜ್ಜಾ.
ಹೆಸರೇನು ಅಂತ ನಂಗೆ ಗೊತ್ತಿಲ್ಲ, ಬಟ್ ಆಲೂಗಡ್ಡೆಯಲ್ಲಿ ಏನೋ ಮಾಡಿಕೊಟ್ರು. ಇದಂತೂ ಟೇಸ್ಟ್ ವೈಸ್ ಅಂತೂ ಸೂಪರ್ಬ್ ಆಗಿತ್ತು. ನಾನು ಅಲ್ಲಿ ಟ್ರೈ ಮಾಡಿರೋ ಎಲ್ಲ ಐಟಮ್ಸಲ್ಲಿ ನನಗೆ ಇದಂತೂ ತುಂಬ ಇಷ್ಟ ಆಯಿತು. ತುಂಬ ಟೇಸ್ಟ್ ಇತ್ತು. ನೀವು ಇದನ್ನ ಟ್ರೈ ಮಾಡೋದಂತೂ ಮರಿಲೇಬೇಡಿ. ನೆಕ್ಸ್ಟ್ ನಾನು ಸ್ಮೋಕ್ ಐಸ್ ಟ್ರೈ ಮಾಡಿದೆ. ಇದಂತೂ ಸಖತ್ ಕ್ರೇಜಿ ಆಗಿತ್ತು. ಏನಂದರೆ ನಾವು ಅದು ಬಾಯಿಗೆ ಹಾಕಿದಾಗ ಬಾಯಲ್ಲಿ ಇದು ಸ್ಮೋಕ್ ಬರೋವಂಥದ್ದು. ಇದಂತೂ ಸಖತ್ ಕ್ರೇಜಿ ಆಗಿತ್ತು. ಟೇಸ್ಟ್ ವೈಸ್ ಏನಷ್ಟು ಚೆನ್ನಾಗಿರಲಿಲ್ಲ, ಬಟ್ ಏನೋ ಒಂಥರ ಹೊಸದಾಗಿ ಟ್ರೈ ಮಾಡಿರೋ ಥರ. ಬ್ರೋಕ್ಲಿ, ಇಲ್ಲಿ ನಾನು ಪನ್ನೀರ್ ಮತ್ತು ಮಶ್ರೂಮ್ದು ಟ್ರೈ ಮಾಡಿದೆ. ಇದು ಕೂಡ ಅಷ್ಟೇ ತುಂಬ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ಇದಿಷ್ಟು ನಾನು ಪರ್ಚೇಸ್ ಮಾಡಿದಂತಹ ಐಟಮ್ಸ್ಗಳು ಡಿಮಾರ್ಟ್ಸಲ್ಲಿ. ಇದು ನೋಡ್ಬೋದು, ಅಕ್ಕಿ ಏನಾದರೂ ಸೋಸ್ ಹಾಕೋಕ್ಕಿರೋಂಥ ಒಂದು ಪ್ಲೇಟ್ಸ್. ಆ್ಯಂಡ್ ಇದೊಂದು ಪ್ಲೇಟ್ ತೊಗೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಇದೊಂದು ಬಾಸ್ಕೆಟ್. ಸೊ ಇದು ಅಷ್ಟೇ ಒಂದು ಚಿಕ್ಕದು. ಸೋಪ್, ಇದು ಟವಲ್ಲು, ಸಾಫ್ಟ್ ಟವಲ್ಲು ಫೇಸ್ ವಾಶ್ ಮಾಡೋಕ್ಕೆಲ್ಲ. ಇದು ಬಂದುಬಿಟ್ಟು ಒಂದು ಮೇಕಪ್ ಪ್ರಾಡಕ್ಟ್ ಇಟ್ಕೊಳ್ಳುವಂತಹ ಒಂದು ಬಾಕ್ಸ್. ಇದು ತುಂಬ ಚೆನ್ನಾಗಿದೆ. ಇದ್ರ ಪ್ರೈಸ್ ಬಂದು 199. ತುಂಬ ವರ್ತ್ ಇದೆ ಅಂತಲೇ ಹೇಳ್ಬೋದು. ನಿಮ್ಮದೆಲ್ಲ ಐಟಮ್ಸ್ಗಳನ್ನ ಇದರಲ್ಲಿ ಇಟ್ಕೋಬೋದು. ಅದಾದಮೇಲೆ ಇದು ಬೈ ಒನ್ ಗೆಟ್ ಒನ್ ಜಾಗ್ರಿ. ಸೊ ನೀವು ನೋಡ್ಬೋದು, ಚಿಕ್ಕದು, ನಿಮಗೆ ಕಟ್ ಮಾಡ್ಕೋಬೇಕು ಅಂತಿಲ್ಲ, ಇದನ್ನೇ ತೆಗೆದು ಹಾಕ್ಬೋದು. ತುಂಬ ಚೆನ್ನಾಗಿದೆ. ಬೈ ಒನ್ ಗೆಟ್ ಒನ್ ಫ್ರೀ. ಇದು 110 ರುಪೀಸು ಒಂದಕ್ಕೆ, ಬಟ್ ಇದು ಫ್ರೀ. ಇದು ಫ್ರೀ. ಇದೊಂದು ಐಟಮ್ಸ್ ನೀವು ತಗೊಳ್ಳೇಬೇಕು ಅಂದ್ಕೊತೀನಿ. ಯಾಕಂದರೆ ಇದ್ರದ್ದು ಪ್ರೈಸ್ ಬಂದುಬಿಟ್ಟು 100 ರುಪೀಸ್. 100 ರುಪೀಸ್ಗೆ 4 ಈ ಥರದ್ದು ಕೊಟ್ಟಿರ್ತಾರೆ.
ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನೀವೇನಾದರೂ ಹೋಗೋರಿದ್ದರೆ ಇದನ್ನ ಬೈ ಮಾಡೋದು ಮರಿಬೇಡಿ. ನೀವು ಏನು ಬೇಕಿದ್ರೆ ಸ್ಟೋರೇಜ್ ಮಾಡ್ಕೋಬೋದು ಇದರಲ್ಲಿ. ಉಪ್ಪಾಗಿರಬಹುದು, ಚಿಕ್ಕ ಚಿಕ್ಕ ಐಟಮ್ಸ್ಗಳನ್ನ ನೀವು ಇದರಲ್ಲಿ ಸ್ಟೋರ್ ಮಾಡಿರ್ಬೋದು. ಜಸ್ಟ್ 100 ರುಪೀಸಿಗೆ 4 ಐಟಮ್ಸ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಗ್ರೀನ್ ಟೀ. ಸೊ ಇದೊಂದು ಚುರುಮುರಿ ಮಾಡೋವಂಥದ್ದು. ಆ್ಯಂಡ್ ಕೋಮ್ಸ್. ಈ ಡಬ್ಬು ಬಂದುಬಿಟ್ಟು ನಾನು ಏನಕ್ಕೆ ಇಸ್ಕೊಂಡಿದ್ದೀನಿ ಅಂದರೆ ಪಾತ್ರೆಗಳು ಹಾಕಿಡ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಇದು 250 ರುಪೀಸ್ದು. ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದೆಲ್ಲ ರೆಗ್ಯುಲರ್ ಐಟಮ್ಸ್. ರಸ್ಕ್ ಆಗಿರ್ಬೋದು. ಈ ಥರ ನೀವು ಡಿಮಾರ್ಟಲ್ಲಿ ಈ ಥರ ದೊಡ್ಡ ದೊಡ್ಡ ಆಯಿಲ್ ಬಾಟಲ್ ತೊಗೊಂಡ್ರೆ ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ. ಸೊ ನೀವು ಹೋಗುವಾಗ ನೋಡ್ಕೊಂಡು ತಗೋಬೋದು. ಸೊ ಎಲ್ಲ ಐಟಮ್ಸ್ಗೂ 10 ರುಪೀಸ್ 20 ರುಪೀಸ್ ಈ ಥರ ಡಿಸ್ಕೌಂಟ್ಸ್ ಇರುತ್ತೆ. ಸೊ ಇದೆಲ್ಲ ಇದು ನಾರ್ಮಲ್ ಐಟಮ್ಸ್ಗಳೇ ಇರೋದು. ಇದು ಬಂದ್ಬಿಟ್ಟು ವೀಟ್ ಪಾಸ್ತಾ. ಸೊ ಇದು ಹೆಲ್ದಿ. ಇದು ನೀವು ತಗೋಬೋದು ವೀಟ್ ಪಾಸ್ತಾ. ಐ ಹೋಪ್ ಎಲ್ರಿಗೂ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು. ನಾನು ನಿಮಗೆ ಮುಂದಿನ ವೀಡಿಯೋ ಅಥವಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು. ಬಾಯ್.